ಹಲೋ. ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಹೆಸರು ಕೃಷ್ಣ ಅಂತೇಳಿ ಬೆಳಗಾಮಿಂದ ಕಾಲ್ ಮಾಡ್ತಾ ಇರೋದು. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಫ್ರೆಂಡ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 7/12/2000 ಮೇಡಮ್. 2000. ಹುಟ್ಟಿದ ಸಮಯ 10:20 AM. 10:20 AM. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಮೇಡಮ್ ಇದ್ದಾರೆ. ಮೇಡಮ್, ಇವರು ಒಬ್ಬರನ್ನ ಇಷ್ಟಪಡ್ತಿದ್ದಾರೆ. ಅವರು ಮನೆಯಲ್ಲಿ ಹೇಳ್ಬೇಕಂತಿದ್ದಾರೆ, ಬಟ್ ಯಾವ ಟೈಮಲ್ಲಿ ಹೇಳಬೇಕು ಅಂತ ಕೇಳಬೇಕಾಗಿತ್ತು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಇದು ಯಾರ್ದು ಸರ್? ನಿಮ್ಮ ಫ್ರೆಂಡ್ದ ನಿಮ್ದ? ನಮ್ಮ ಫ್ರೆಂಡ್ದು ಮೇಡಮ್. ಹೌದಾ? ಮೀನರಾಶಿನ ಅವ್ರದ್ದು? ಹೌದು ಮೇಡಮ್. ಮೀನರಾಶಿ, ರೇವತಿ ನಕ್ಷತ್ರನೇ ಬರುತ್ತೆ ಅವ್ರದ್ದು, ಆದರೆ ಮಕರ ಲಗ್ನ ಬರುತ್ತೆ. ಮೇಡಮ್, ಅವ್ರ ಹೆಲ್ತ್, ಆಮೇಲೆ ಅವರು ಒಬ್ರು ಇಷ್ಟಪಡ್ತಿದ್ದಾರೆ. ಅವ್ರ ಮನೆಯಲ್ಲಿ ಹೇಳ್ಬೇಕಂತಿದ್ದಾರೆ, ಬಟ್ ಯಾವ ಟೈಮಲ್ಲಿ ಹೇಳಬೇಕು ಅಂತ ಸ್ವಲ್ಪ ಕೇಳಬೇಕಾಗಿತ್ತು ಮೇಡಮ್. ಹೌದಾ? ಯಾವ ಟೈಮಲ್ಲಿ ಹೇಳ್ಬೇಕಂತ ಹೇಳಬೇಕಾ ಸರ್? ಮೇಡಮ್, ಆಮೇಲೆ ಅವ್ರ ಹೆಲ್ತ್ ಬಗ್ಗೆ ಮೇಡಮ್. ಹೆಲ್ತ್ ಅವಾಗ ಭಾಳ ಕೆಡ್ತಾ ಇರುತ್ತೆ ಅವ್ರದ್ದು. ಅದೇ ಇವಾಗ ಅವ್ರಿಗೆ ನಡೀತಾ ಇರೋ ದಶೆ ಸರ್, ಇವಾಗ ಹೇಳ್ಬೋದು, ಆದರೆ ಸ್ವಲ್ಪ ಅಪೋಸಿಟ್ ಮಾಡ್ತಾರೆ ಅವರು. ಹೌದ್ರಿ? ಹೌದು. 2031ವರೆಗೂ ಅವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. 2031ವರೆಗೂ ಅವ್ರಿಗೆ ಟೈಮ್ ಚೆನ್ನಾಗಿದೆ ಹೇಳ್ಬೋದು. ಒಪ್ಕೊಳ್ತಾರೆ ಸರ್, ಹೇಳಿದ್ರು ಒಪ್ಕೊಳ್ತಾರೆ. ಹೇಳಕ್ಕೆ ಹೇಳಿ, ಮದುವೆ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಇದು. ಹಲೋ, ಲೈನ್ ಕಟ್ ಆಗಿದೆ ನೋಡಿ. ಅವರು ಹೆಲ್ತ್ ಬಗ್ಗೆ ಕೇಳಿದ್ರು ಪಾಪ. ಹೆಲ್ತ್ ಬಗ್ಗೆ ಅಂದ್ರೂ ಸ್ವಲ್ಪ ಹೆಲ್ತ್ ಹೆಚ್ಚು ಕಮ್ಮಿ ಆಗುತ್ತೆ. ಈ ಒಂದು ವರ್ಷದಲ್ಲಿ ಅವ್ರಿಗೆ ಏನಾದರೂ ಒಂದು ಆಪ್ರೇಷನ್ನು ಅಥವಾ ಸಣ್ಣದೇನಾದರೂ ಸರ್ಜರಿ ಆಗ್ಬೋದು ಅಂತ ಹೇಳುತ್ತೆ ಅವ್ರ ಜಾತಕ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾಗವೇಣಿ ಅಂತ ಮೇಡಮ್, ದಾವಣಗೆರೆಯಿಂದ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 27/11/1989 ಮೇಡಮ್. 27/11/1989. ಹುಟ್ಟಿದ ಸಮಯ ಸಾಯಂಕಾಲ 7:45 ಮೇಡಮ್. 7:45. 7:45 ಸಂಜೆ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಏನು ಪ್ರಶ್ನೆ ಮೇಡಮ್ ನಿಮ್ಮದು? ಮನೆ ತಗೋಬೇಕು ಅನ್ಕೊಂಡಿದ್ವಿ ಮೇಡಮ್, ಇಲ್ಲೇ ದಾವಣಗೆರೆಯಲ್ಲಿ. ಹೌದ್ರಾ? ತುಲಾ ರಾಶಿ, ವಿಶಾಖ ನಕ್ಷತ್ರ ನಿಮ್ಮದು? ವೃಶ್ಚಿಕ ರಾಶಿ, ವಿಶಾಖ ನಕ್ಷತ್ರ ಅಂತಾರಲ್ಲ ಮೇಡಮ್. ತುಲಾ ರಾಶಿ ಬರುತ್ತೆ ಮೇಡಮ್. ನೀವು ಹೇಳಿದ್ದು ಟೈಮಿಂಗ್ಸ್ ಹೇಳಿ. 10 ಗಂಟೆ ಮೇಡಮ್. 7:45 ಮೇಡಮ್. ಸಾರಿ 7:45. PM AM? ರಾತ್ರಿ ಮೇಡಮ್. ರಾತ್ರಿನಾ? ಹಾಂ, ವೃಶ್ಚಿಕ ರಾಶಿ, ವಿಶಾಖ ನಕ್ಷತ್ರ ಬರುತ್ತೆ. ಇವಾಗ ಮನೆ ಕಟ್ತಾ ಇದ್ದೀರಮ್ಮ? ಇನ್ನೂ ತಗೊಂಡಿಲ್ವಾ ನೀವು? ಇನ್ನೂ ತಗೊಂಡಿಲ್ಲ ಮೇಡಮ್, ನೋಡ್ಬೇಕು, ತಗೋಬೇಕು ಅನ್ಕೊಂಡಿದೀವಿ. ಯಾವಾಗ ತಗೋಬೇಕು, ಚೆನ್ನಾಗಿದೆನಾ ತಗೊಳಕ್ಕೆ ಟೈಮಿಂಗ್? ಇವಾಗ ಏನು ಅಂಥ ಟೈಮು ಏನಿಲ್ಲ ನಿಮಗೆ. ಯಾಕಂದರೆ ನೋಡಿ, 2026ಗೆ ನಿಮಗೆ ಬುಧ ಮುಗಿದೋಗುತ್ತೆ. ನಿಮ್ಮ ಮನೇಲಿ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರೀಸೆಂಟಾಗಿ ಯಾರಾದರೂ ಡೆತ್ ಆಗಿದ್ದಾರಾ? ಅಂದ್ರೆ ದೂರದ ರಿಲೇಷನ್ ಮೇಡಮ್ ಆಗಿದ್ದಾರೆ. ಅಣ್ಣ ಬ್ರದರ್ ಇದ್ರು, ತೀರ್ಕೊಂಡಿದ್ದಾರೆ. ಹತ್ರ ಸಂಬಂಧ ಏನಲ್ಲ ಮೇಡಮ್, ಅದು ದೂರದ ಸಂಬಂಧ. ಅಪ್ಪಾಜಿ ಕಡೆನೂ ಅಲ್ಲ, ಅಮ್ಮನ ಕಡೆನೂ ಅಲ್ಲ, ಅಮ್ಮನ ಕಡೆ ದೂರ ಸಂಬಂಧ ಅದು. ಓಕೆ. ನಿಮ್ಮ ಹತ್ರ ಕುಟುಂಬದಲ್ಲಿ ಯಾರಿಗೂ ಹೆಲ್ತ್ ಅಪ್ಸೆಟ್ ಆಗಿಲ್ವಾ ರೀಸೆಂಟಾಗಿ, ತುಂಬ ಅತಿ ಹೆಚ್ಚು ಯಾರಿಗಾದ್ರೂ? ಆಗಿದೆ ಮೇಡಮ್. ಅದನ್ನು ಹೇಳುತ್ತೆ ನಿಮ್ಮ ಜಾತಕ. ಅದು ಬಿಟ್ಟರೆ ನೋಡಿ, ಇವಾಗ ಮನೆ ತೊಗೋಬೇಕು ಅಂದರೆ ನಿಮಗೆ 2026ವರೆಗೂ ಚೆನ್ನಾಗಿದೆ ಟೈಮು. 2026 ಸೆಪ್ಟೆಂಬರ್ವರೆಗೂ ಚೆನ್ನಾಗಿದೆ. ಹಲೋ. ಅದಾದಮೇಲೆ ನಿಮಗೆ ಅಂಥ ಏನು ಟೈಮ್ ಚೆನ್ನಾಗಿಲ್ಲ. ಅದಾದಮೇಲೆ ಸ್ವಲ್ಪ ಕಷ್ಟ ಇರುತ್ತೆ ನಿಮಗೆ. ಎಲ್ಲಾದರೂ ಲೋನ್ಗೆ ಹೋಗೋದು, ಸಾಲಕ್ಕೆ ಹೋಗೋದು, ಅಥವಾ ನಿಮ್ಗೆ ಏನಾದರೂ ಹೆಲ್ತ್ ಅಪ್ಸೆಟ್ ಆಗೋದು, ಇದೆಲ್ಲ ಇರುತ್ತೆ. ಅದು ಬಿಟ್ಟರೆ ತಿರ್ಗಾ ನಿಮಗೆ 2033ಕ್ಕೆ ತುಂಬ ಚೆನ್ನಾಗಿದೆ ಟೈಮು. 2033ಕ್ಕೆ ನಿಮ್ಮದೇ ಟೈಮು, ಟಾಪ್ ಟೈಮು. ಆ ಟೈಮಲ್ಲಿ ತುಂಬ ಚೆನ್ನಾಗಿರ್ತೀರ ನೀವು. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸೌಮ್ಯ ಅಂತ ಮೇಡಮ್, ನಾವು ಕೊಳ್ಳೇಗಾಲದಿಂದ ಮೇಡಮ್. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಚಿತ್ರರೇಖೆ ಮೇಡಮ್.
ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಮೇಡಮ್ ನಿಶಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಮೇಡಮ್. 34, 33 ಸೈಜ್ ಬರ್ಕೊಳ್ಳಿ ಅಂತ ಹೇಳಿದ್ರಿ ಮೇಡಮ್. ನಾನು ಬರ್ಕೊತಿದೀವಿ ಮೇಡಮ್. ಮುಂದಕ್ಕೂ ಬರ್ಕೋಬೇಕಾ ಏನ್ ಮೇಡಮ್ ಅದು? ಬರ್ಕೊಳ್ಳಿ ಮೇಡಮ್, ಬರ್ಕೊಳ್ಳಿ. ನಿಮ್ಗೆ ಏನು ಕೆಲಸ ದಿನ ದಿನ ನಿಮ್ಮ ಬದಲಾವಣೆ ಗೊತ್ತಾಗುತ್ತಲ್ವ ಅದನ್ನು ಬರ್ಕೊಂಡಾಗ. ನೀವು ಅದನ್ನು ಬರ್ಕೊಳ್ತಾ ಇರ್ತೀರಾ. ಏನಾದರೂ ಒಂದು ಪಾಸಿಟಿವ್ ನ್ಯೂಸ್ ಕೇಳಿರ್ತೀರ ತಾನೆ. ಎಷ್ಟು ದಿವಸದಿಂದ ಬರ್ಕೋತಾ ಇದ್ದೀರಾ? ನಾವು ನೀವು ಹೇಳ್ದಾಗ್ಲಿಂದನೂ ಬರ್ಕೊತಾ ಇದೀವಿ ಮೇಡಮ್. ಹೌದಾ? ಕೈ ಮೇಲೆ ಬರ್ಕೊಳ್ಳಿ. ನಿಮ್ಮ ರೂಮಲ್ಲಿ ಒಂದು ಕಡೆ ಬರೆದ್ಬಿಟ್ಟು ಒಂದ್ರಲ್ಲಿ ಪೇಪರಲ್ಲಿ ಟ್ಯಾಗ್ ಮಾಡಿ. ಬಾಕ್ಲು ಮುಚ್ತೀರಲ್ಲ, ಬಾಕ್ಲಿಂದೆ ಬರೆದ್ಬಿಟ್ಟು ಟ್ಯಾಗ್ ಮಾಡಿ. ತುಂಬ ನೀವೇನಾದರೂ ಅಂದ್ಕೊಳ್ತಾ ಇದ್ರೆ ಖಂಡಿತ ನಿಮಗೆ ಅದಾಗ್ತಾ ಬರುತ್ತೆ. ಯಾರ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಇದೆಯಮ್ಮ? ಮೇಡಮ್ 30/3/1990 ಮೇಡಮ್. ಟೈಮಿಂಗ್ ಸಿಗುತ್ತಿಲ್ಲ ಮೇಡಮ್. 30 ರಾಶಿ ಹೇಳ್ಬಿಡಿ ನಿಮ್ಮದು. ಕುಂಭರಾಶಿ ಬರುತ್ತೆ ಮೇಡಮ್, ಸೌಮ್ಯ ಅನ್ನೋದು ಪ್ರಕಾರ. ಕುಂಭರಾಶಿ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ. ಆದರೆ ನಕ್ಷತ್ರ ಯಾವುದು? ಧನಿಷ್ಠ ನಕ್ಷತ್ರನ ಶತಭಿಷ ನಕ್ಷತ್ರನ? ಪೂರ್ವಭಾದ್ರ ಅನ್ಸುತ್ತೆ ಮೇಡಮ್. ಪೂರ್ವಭಾದ್ರ ನಕ್ಷತ್ರನಾ? ಓಕೆ. ನೋಡಿ, ಕುಂಭರಾಶಿಯವ್ರಿಗೆ ಟೈಮ್ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಇಷ್ಟು ದಿನ ಸ್ವಲ್ಪ ಹಂಗೆ ಇತ್ತು, ಇನ್ನು ಮೇಲೂ ಕೂಡ. ಯಾಕಂದರೆ ಈ ಒಂದು ನೋಡಿ, ಇವತ್ತು ನಿಮಗೆ ಕುಜ ಚೇಂಜ್ ಆಗಿದ್ದಾನೆ. ಅಂದರೆ ನಿಮಗೆ 8ನೇ ಮನೆಯಲ್ಲಿ ಕುಜ ಇದ್ದಾಗ ಎಲ್ಲೋ ಒಂದು ಕಡೆ ಮನೇಲಿ ಸ್ವಲ್ಪ ಕಿರಿಕಿರಿ, ಮತ್ತು ನಮಗೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಿಮ್ಮ ಹೆಲ್ತ್ ಕೂಡ ಕೈ ಕೊಡ್ತಾ ಇರುತ್ತೆ. ಇವಾಗ ಸ್ವಲ್ಪ ರಿಲೀಫ್ ಆಗ್ತೀರಾ ನೀವು. ಹಾಗೆ ನೋಡಿ, ನಿಮ್ಗೇನು ನಂಬರ್ ಹೇಳಿದೆ, ನಿಮ್ಮ ಕುಂಭರಾಶಿಯವರು ಇವಾಗ ಸ್ವಲ್ಪ ರಾಶಿಯಲ್ಲೇ ರಾಹು ಇರೋದ್ರಿಂದ ದುರ್ಗಾದೇವಿನ ತುಂಬ ಆರಾಧಿಸ್ಬೇಕಾಗತ್ತೆ. ದುರ್ಗಾದೇವಿನ ಆರಾಧಿಸ್ಬೇಕು. ಮತ್ತು ನೋಡಿ, ಇವಾಗ ನವರಾತ್ರಿ ಬರುತ್ತೆ. ನವರಾತ್ರಿ ಅಂದರೆ 9 ದಿನವೂ ನೀವು ದುರ್ಗಾ ಪೂಜೆ ಮಾಡಿ. ಅತಿ ಸಮಸ್ಯೆ ಅಂದರೆ ನಿಮಗೆ ಅಂಥ ಸಮಸ್ಯೆ ಏನಿದೆ ಪರ್ಟಿಕ್ಯುಲರ್ ಸಮಸ್ಯೆ? ಮೇಡಮ್ ಅಂದ್ರೆ ಅದೇ ಮೇಡಮ್, ದುಡ್ಡು ಹಣಕಾಸು ಬಗ್ಗೆ ಮೇಡಮ್. ಆರೋಗ್ಯ, ಫೈನಾನ್ಸು, ಆರೋಗ್ಯ ಅಂತಂದರೆ ಹೇಳಿದ್ನಲ್ಲ, ಇವಾಗ ಸ್ವಲ್ಪ ದಿನ ಸ್ವಲ್ಪ ಕಿರಿಕಿರಿ, ಮೈಗೆ ಆಲಸ್ಯ, ಮೈಯಲ್ಲಿ ಸ್ವಲ್ಪ ಹುಷಾರು ತಪ್ಪೋದು, ಇದೆಲ್ಲ ಆಗ್ತಾ ಇರುತ್ತೆ. ಯಾರು ನೋಡಿದ್ರು ಸ್ವಲ್ಪ ಜಗಳ ಮಾಡ್ತಾ ಇರ್ತೀರಾ. ಅಂದರೆ ಸಿಟ್ಟು ಬೇಗ ಬರ್ತಾ ಇರುತ್ತೆ. ಯಾರಾದರೂ ಏನಾದರೂ ಅಂದರೆ ತಡ್ಕೊಳಕ್ಕಾಗ್ತಾ ಇರಲ್ಲ. ನಮ್ಮ ಮನಸ್ಸಲ್ಲಿ ಇಟ್ಕೊಳಕ್ಕಾಗಲ್ಲ. ಮಾತನ್ನು ಈಚೆ ಕಡೆ ಒದ್ರಾಕಿ ತಿರ್ಗಾ ಅವ್ರ ಹತ್ರ ನೀವೇ ಕೆಟ್ಟವರಾಗಿರ್ತೀರ. ಇದೆಲ್ಲ ನಡೀತಾ ಇರುತ್ತೆ. ಇವತ್ತು ನೋಡಿ, ನಿನ್ನೆ ಕುಜ ಬದಲಾವಣೆ ಆಗಿದೆ. ನಿನ್ನೆಯಿಂದ ಇವತ್ತಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಕಾಮಾಗಿರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಕೋರ್ಟು ಕೇಸು ಈ ಥರ ಪ್ರಾಬ್ಲಮ್ಮು ಶುರು ಆಗ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಮುಂದೆ. ಯಾಕಂದರೆ ಸೂರ್ಯ ಮತ್ತು ಬುಧ. ಹೇಳಿ. ದಾಖಲೆಗೆ ಬರಿಬೇಕು ಅಂದ್ರೆಲ್ಲ ಪೇಪರಲ್ಲಿ ಬರೆದ್ಬಿಟ್ಟು ಅಂಟಿಸ್ಬಿಡೋದ ಮೇಡಮ್? ಅಂಟಿಸಿ ಪೇಪರಲ್ಲಿ ಬರೆದ್ಬಿಟ್ಟು ಅಂಟಿಸಿ. ಅದೇ ರೀತಿ ದುರ್ಗಾ ಮಂತ್ರ, ದುರ್ಗಾ ಸ್ತೋತ್ರ ಇದೆ, ದಿನ ನಿಮ್ಮ ಮನೇಲಿ ಬೆಳಗ್ಗೆ ಹಾಕಿ. ಇದಕ್ಕೆ ಟಿವಿಯಲ್ಲಿ ಅಥವಾ ಫೋನಲ್ಲಿ ಹಾಕ್ಕೊಂಡು ಕೇಳ್ತಾ ಇರಿ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇರ್ರಿ, ಅದನ್ನು ಕೇಳ್ತಾ ಇರಿ. ತುಂಬ ಒಳ್ಳೇದಾಗುತ್ತೆ. ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಹಂಗಾದ್ರೆ? ತುಂಬಾ ಥ್ಯಾಂಕ್ಸ್ ಮೇಡಮ್. 34, 33 ಅಲ್ವಾ ಮೇಡಮ್ ಬರಿಬೇಕಾಗಿರೋದು? ಹೌದು. ನಾವು ನೋಡ್ತಾ ಇದೀವಿ ಮೇಡಮ್, ನಿಮ್ದು ನಿಶ್ಚಯ ಮಾಡಲ್ಲ. ಹೌದಾ? ಚೆನ್ನಾಗಿ ಬರ್ತಿದ್ಯಾ? ಚೆನ್ನಾಗಿ ಹೇಳ್ತಿದ್ದೀವಾ? ಸೂಪರ್ ಮೇಡಮ್. ಐ ಲವ್ ಯು ಮೇಡಮ್. ಥ್ಯಾಂಕ್ ಯು. ಐ ಟು ಮೇಡಮ್. ನೋಡಿ, ಬೆಳಗ್ಗೆನೆ ಪಾಪ ಎಲ್ಲಿಂದ ಹೇಳ್ತಾ ಇದ್ದೀರಾ. ತುಂಬ ಖುಷಿ ಆಯಿತು. ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರಿ. ಮತ್ತು ನಾವು ಕೊಡೋ ಟಿಪ್ಸ್ನ ನೀವು ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದು ನಾವು ಏನಾದರೂ ಒಂದು ಹೇಳಿರ್ತೀವಿ ಅಂತಂದರೆ ನಿಮ್ಮ ಗ್ರಹಗಳಿಗೆ, ನಿಮ್ಮ ರಾಶಿಗೆ ಕನೆಕ್ಟ್ ಆಗೋದೇ ನಾವು ಹೇಳಿರ್ತೀವಿ. ಅದನ್ನು ನೀವು ಫಾಲೋ ಮಾಡ್ತಾ ಬಂದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದನ್ನು ಒಂದು ದಿನ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ. ಇವಾಗ ನೋಡಿ, ಯಾರೋ ನನಗೆ ಮೊನ್ನೆ ಹೇಳಿದ್ರು, ವಿಳೆದೆಲೆದು ಒಂದು ರೆಮಿಡಿ ಹೇಳಿದೆ, ಅದನ್ನು ಪ್ರತಿ ಶುಕ್ರವಾರ ಮಾಡಿ ಅಂತ ಹೇಳಿದೆ. ಮಾಡ್ತಾನೆ ಇದ್ದಾರೆ. ಬಟ್ ಅವ್ರಿಗೆ ಯಾವುದೋ ಒಂದು ಪಾಸಿಟಿವ್ ನ್ಯೂಸ್ ಆಗಿದೆಯಂತೆ. ಅವರು ಕಾಲ್ ಮಾಡಿ ಹೇಳಿದ್ದಾರೆ ನಮಗೆ.